ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತೇನು ಅಂತಂದರೆ, ಇವತ್ತಿನ ಟಾಪಿಕ್ ಸ್ವಲ್ಪ ವಿಭಿನ್ನವಾದ ಟಾಪಿಕ್. ಏನು ಅಂತಂದರೆ, ನಿಮಗೆ ಮಾರುತಿ ಕಂಪನಿ ಅಂತೂ ಗೊತ್ತೇ ಇದೆ. ಮಾರುತಿಲಿ ಒಂದು ಕಾರ್ದು ಮಾಡೆಲ್ ಇದೆ, ಯಾವುದು ಅಂದರೆ ಸಿಲಾರಿಯೋ. ಸೊ ಆ ಒಂದು ಸಿಲಾರಿಯೋ ಕಾರ್ ಏನಿದೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮೊದಲದಾಗಿ ಏನು ತಿಳ್ಕೊಳ್ತೀವಿ ಅಂದರೆ, ಕಾರು ಒಳಗೆ ಇಂಟೀರಿಯರ್ ಮತ್ತು ಹೊರಗಡೆ ಯಾವ ಥರ ಇದೆ, ಅದರದ್ದು ಇಂಜಿನ್ ಯಾವ ಥರ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಎರಡನೇದಾಗಿ ಏನು ತಿಳ್ಕೊಳ್ತೀವಿ ಅಂದರೆ, ಅದರದ್ದು ಒಂದು ಕಂಫರ್ಟ್ ಯಾವ ಥರ ಇದೆ, ಆಮೇಲೆ ಕಾರಿನ ಫೀಚರ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಬಹುಮುಖ್ಯವಾಗಿ ಮೂರನೇದಾಗಿ ಏನು ತಿಳ್ಕೊಳ್ತೀವಿ ಅಂದರೆ ಗೆಳೆಯರೆ, ಈ ಒಂದು ಕಾರ್ನ ಓನರ್ನ ಒಂದು ಫೀಡ್ಬ್ಯಾಕ್, ಹೌದು, ಖರೀದಿ ಮಾಡಿರೋ ಒಂದು ಫೀಡ್ಬ್ಯಾಕ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ನೋಡಿ, ಮಾರುತಿ ಸುಜುಕಿನ ಒಂದು ಅದ್ಭುತವಾದ ಒಂದು ಲೋಗೋ ಸಿಗುತ್ತೆ. ಹಾಗೆ ನೋಡ್ಬೋದು, ಏನು ಅಂತಂದರೆ ಕ್ರೋಮ್ ಫಿನಿಷ್ನ ಒಂದು ಗ್ರಿಲ್ ಸಿಗುತ್ತೆ ನಿಮಗೆ ಮೊದಲನೇದಾಗಿ. ಹಾಗೆ ಬರ್ತಾ ಇದು VXi ಮಾಡಲ್ ಆದ ಕಾರಣ ನಿಮಗೆ ಒಂದು ಅತ್ಯದ್ಭುತವಾದ ಒಂದು ಫಾಗ್ ಲ್ಯಾಂಪ್ ಸಿಗುತ್ತೆ ನಿಮಗೆ. ಇದೇನು ಅಂತಂದರೆ ನೀವು ಬೇಸಿಕ್ ವರ್ಷನಲ್ಲಿ ಇದು ನಿಮಗೆ ಸಿಗೋಲ್ಲ. ಹಾಗೇನು ಅಂತಂದರೆ ಹೆಡ್ಲೈಟ್ ಬಂದು ಈ ಥರ ಇದೆ. ಹೆಡ್ಲೈಟ್ ಬಂದು ಒಳಗೇನು LED ಏನಿಲ್ಲ, ಹಾಲೋಜಿನ್ ಇದೆ, ಪ್ಲಸ್ ಅದ್ರ ಜೊತೆ ಒಂದು ಇಂಡಿಕೇಟರ್ ಇದೆ. ಸೊ ಓವರಾಲ್ ಆಗಿ ಏನು ಅಂತಂದರೆ ಕಾರ್ದು ಮುಂದಿನ ಶೇಪ್ ಬಂದು ಈ ಥರ ಇದೆ ಗೆಳೆಯರೆ. ಸೊ ಹಾಗೆ ಗೆಳೆಯರೆ, ಈ ಒಂದು ರನ್ನಿಂಗ್ ಬೋರ್ಡ್ ಕಡೆ ಬರ್ತಾ ನೀವು ನೋಡ್ತಾ ಇರ್ಬೋದು, ಏನು ಅಂತಂದರೆ ಒಂದು ಅತ್ಯದ್ಭುತವಾದ ಒಂದು ಮಿರರ್ ಸಿಗುತ್ತೆ. ಇದೇನು ಅಂತಂದರೆ ಆಟೋಮೆಟಿಕ್ ಫೋಲ್ಡ್ ಏನಿರಲ್ಲ, ಆದರೆ ನಿಮಗೆ ಇದರಲ್ಲಿ ಏನು ಅಂತಂದರೆ ಒಳಗಿಂದನೇ ಬೇಕಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಬಾಡಿ ಲೈನ್ ಬಂದು ಈ ರೀತಿ ಇದೆ. ಹಾಗೆ ಹಿಂದಿನ ಬಂದು ಟೇಲ್ ಲ್ಯಾಂಪ್ ನೋಡೋದಾದ್ರೆ ಗೆಳೆಯರೆ, ಟೇಲ್ ಲ್ಯಾಂಪ್ ಬಂದು ಈ ರೀತಿ ಇದೆ. ಇದರಲ್ಲಿ ಏನು ಅಂತಂದರೆ ರಿವರ್ಸ್ ಲೈಟ್ ಇರ್ಬೋದು, ಇಂಡಿಕೇಟರ್ಸ್ ಇರ್ಬೋದು, ಮತ್ತು ಸ್ಟಾಪ್ ಲೈಟ್ ಇದೆ. ಸೊ ರೇಯರ್ ಶೇಪ್ ಬಂದು ಈ ಥರ ಇದೆ ಗೆಳೆಯರೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ, ಇದೇ ಬಂದುಬಿಟ್ಟು CNG ಟ್ಯಾಂಕ್. ಇದು ಏನು ಅಂತಂದರೆ ಕಂಪನಿ ಫಿಟೆಡ್, ಇದು ಆಫ್ಟರ್ ಮಾರ್ಕೆಟ್ ಟ್ಯಾಂಕ್ ಅಲ್ಲ. ಇದು ಬಂದುಬಿಟ್ಟು 10 ಲೀಟರ್ ಟ್ಯಾಂಕ್ ಆಗಿರುತ್ತೆ. ಹಾಗೆ ಇದು ನೋಡ್ತಿರ್ಬೋದು ನೀವಿಲ್ಲಿ ಸ್ಪೇರ್ ಟೈರ್ ಇಲ್ಲೊಂದಿದೆ. ಸೊ ಬೂಟ್ ಸ್ಪೇಸ್ ಬಂದುಬಿಟ್ಟು 250 ಲೀಟರ್ಸ್ ಇದೆ. ಸೊ ಇದು ಬಂದುಬಿಟ್ಟು ಡಿಕ್ಕಿದು ಇನ್ಫಾರ್ಮೇಷನ್. ಹಾಗೆ ಗೆಳೆಯರೆ, ಏನು ಅಂತಂದರೆ ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡ್ತಿರ್ಬೋದು ನೀವು ಇಲ್ಲಿ ಬಂದು. ಸೊ ಮುಂದಿನ ಟೈರ್ ಬಂದುಬಿಟ್ಟು 14 ಸೈಜ್ ಇದೆ, 165/07 R14 ಇದೆ. ಸೊ ರೇರ್ ಬಂದುಬಿಟ್ಟು ಸೇಮ್ ಟೈರೇ ಶೇರ್ ಮಾಡ್ಕೊಂಡಿದೆ. ಸೊ ಟೈರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಮುಂದೆ ಮತ್ತು ಹಿಂದೆ ಎರಡು ಕೂಡ ಒಂದೇ ಟೈರ್ ಆಗಿರುತ್ತೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಜಿನ್ ಇದೇನು ಅಂತಂದರೆ 1 ಲೀಟರ್ ಇಂಜಿನ್ ಆಗಿರುತ್ತೆ, ಅಂದರೆ 1000cc ಇಂಜಿನ್. ಸೊ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ, ಏನು ಹಳೆ ಇಂಜಿನ್ ಏನಿದೆ ಅದೇ ಇದೆ. ಸೊ ಗೆಳೆಯರೆ, ನಾನು ಆಗಲೇ ಹೇಗೆ ಹೇಳಿದ್ದೆ, ನಾನು ನಿಮಗೆ ಏನು ಅಂತಂದರೆ ಕಾರಿನ ಓನರ್ನ ಒಂದು ಫೀಡ್ಬ್ಯಾಕ್ ತಿಳ್ಕೊಳ್ಬೇಕು ಅಂತ. ಸೊ ಗೆಳೆಯರೆ, ನಮ್ಮ ಈ ಒಂದು ಕಾರ್ನ ಓನರ್ ಏನಿದ್ದಾರೆ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ. ಸರ್ ನನ್ನ ಹೆಸರು ರಾಕೇಶ್ ಅಂತ. ಓಕೆ. ನಾನು ಇಲ್ಲೇ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ ಸರ್. ಓಕೆ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ. ಓಕೆ ಸರ್, ಎಷ್ಟು ಟೈಮ್ ಆಯ್ತು ಸರ್ ಈ ಒಂದು ಕಾರ್ನ ಪರ್ಚೇಸ್? ಒಂದು 1.5 ಮಂತ್ ಆಯಿತು ಸರ್. 1.5 ಮಂತ್. ಸೊ ನಿಮ್ಮದು ಓವರಾಲ್ ಆಗಿ ಫೀಡ್ಬ್ಯಾಕ್ ಯಾವ ಥರ ಇದೆ ಸರ್? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಓಕೆ. ಅಂದರೆ ಒಳ್ಳೆ ಮೈಲೇಜ್ ಇದೆ. ಓಕೆ. ಮತ್ತು ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿದೆ. ಓಕೆ. ಕಾರ್ ಸೂಪರ್ ಆಗಿದೆ ಸರ್, ಏನು ಇದನ್ನು ಮಾಡೋ ಹಂಗಿಲ್ಲ. ಓಕೆ ಸರ್, ಈಗ ಕ್ವಶನ್ ಏನು ಅಂತಂದರೆ, ಈಗ ಕೆಲವರು ಏನು ಅಂತಂದರೆ ಕಾರ್ ಅವರ ಜೀವಮಾನದಲ್ಲಿ ತೆಗೆದಿರೋದಿಲ್ಲ, ಹೊಸದಾಗಿ ಕಾರ್ ತೆಗಿಬೇಕು ಅಂದ್ಕೊಂಡಿರ್ತಾರೆ. ಅವರಿಗೆ ನೀವು ಏನು ಮೆಸೇಜ್ ಕೊಡೋರಿಗೆ? ಬೆಸ್ಟ್ ಕಾರ್ ಇದೆ ಸರ್. ಹಾಂ. ಅಂದರೆ ಫಸ್ಟ್ ಕಾರ್ ಯಾರು ತೊಗೊತಾರೋ ಅದಕ್ಕೆ ಬೆಸ್ಟ್ ಕಾರ್ ಇದೆ. ಓಕೆ ಸರ್, ಸರ್ವಿಸ್ ಮಾಡಿಸಿದ್ದೀರಾ ಸರ್ ಇದನ್ನು? ಆಲ್ರೆಡಿ 1 ಟೈಮ್ ಸರ್ವಿಸ್ ಮಾಡಿಸಿದ್ದೀನಿ. ಓಕೆ. ಏನು ಪ್ರೈಸ್ ಆಯಿತು ಸರ್? ಸರ್ವಿಸ್ ಏನಿಲ್ಲ, ಫ್ರೀ ಇದೆ. ಫ್ರೀ ಇದೆ. ಸೊ ಸರ್ವಿಸ್ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಸರ್ ನಿಮಗೆ? ಚೆನ್ನಾಗಿತ್ತು ಸರ್. ನಾನು ಹಾಸ್ಪಿಟಲ್ ತೊಗೊಂಡಿದ್ದು. ಓಕೆ. ಕಲ್ಯಾಣಿ ಇದರಿಂದ. ಓಕೆ. ಹಾಗಾಗಿ ಡೀಲರ್ಶಿಪ್ ಅವರು ಚೆನ್ನಾಗಿ ನನಗೆ ಸರ್ವಿಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ ಸರ್, ನಿಮಗೆ ಕಾಸ್ಟ್ ಏನು ಬಿತ್ತು ಸರ್? ಕಾಸ್ಟ್ ನನಗೆ ಸರ್ 8,20,000 ಬಿತ್ತು. ಓಕೆ. ಫೈನಲ್ ಪ್ರೈಸು. ಓಕೆ. ಹಾಗಾಗಿ ಅಂದರೆ ಅಡಿಷ್ನಲ್ ಫೀಚರ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ಓಕೆ ಸರ್. ಇವಾಗ EMIಲಿ ತಗೊಳ್ಳೋರಿಗೆ ಏನು ಬರುತ್ತೆ ಸರ್? EMIಲಿ ತಗೊಳ್ಳೋರಿಗೆ EMIಲಿ ತೊಗೊಂಡ್ರೆ ಅಟ್ಲೀಸ್ಟ್ ಒಂದು 7 ಇಯರ್ಸ್ಗಾದರೆ ಒಂದು 11,000 to 11,000 ಬರುತ್ತೆ. 11,000. 5 ಇಯರ್ಸ್ ಆದರೆ ಅಟ್ಲೀಸ್ಟ್ ಒಂದು 15,000 ಬರುತ್ತೆ. ಒಂದು ಡೌನ್ ಪೇಮೆಂಟ್ 1,40,000 ಅಥವಾ 1,50,000. ಓಕೆ. ಇದು ರೀಸನಬಲ್ ಇದೆ ಸರ್. ರೀಸನೇಬಲ್ ಇದೆ, ಹೌದು. ಕೊಟ್ಟಿರೋ ಅಮೌಂಟಿಗೆ ಏನು ಮೋಸ ಇಲ್ಲ ಸರ್. ಕೊನೆಯದಾಗಿ ಒಂದು ಕ್ವಶನ್. ಬಟ್ ನಾನು ತೊಗೊಂಡಿರೋದು CNG ವೆಹಿಕಲ್ ಆಗಿರೋದ್ರಿಂದ ಅಷ್ಟು ಪ್ರೈಸ್ ಇದೆ. ಓಕೆ. ಬಟ್ ಓನ್ಲಿ ಪೆಟ್ರೋಲ್ ಆದರೆ ಇನ್ನೂ ಕಡಿಮೆ ಆಗುತ್ತೆ ಸರ್. ಇದರಲ್ಲಿ ಕೊನೆಯದಾಗಿ ಬರೋದೇನು ಅಂತಂದರೆ ಮೈಲೇಜ್ ಏನು ಸಿಗುತ್ತೆ ಸರ್? ಮೈಲೇಜು 30+ ಸಿಗುತ್ತೆ ಸರ್. CNGಲಿ 32 ಅಬೋವ್ ಇರುತ್ತೆ. ಓಕೆ. ಪೆಟ್ರೋಲ್ ಆದರೆ ಒಂದು 26, 27 ಈ ಥರ ಇರುತ್ತೆ. CNG ಪ್ಲಸ್ ಪೆಟ್ರೋಲ್ ಆದರೆ? CNG ಪೆಟ್ರೋಲ್ ಆದರೂ ಅಷ್ಟೇ. ಫಸ್ಟ್ CNG ತಗೊಳುತ್ತೆ, ಅದು ಎಲ್ಲಿವರೆಗೂ CNG ಇರುತ್ತೋ ಅಲ್ಲಿವರೆಗೂ CNG ತಗೊಳುತ್ತೆ, ಆಮೇಲೆ ಪೆಟ್ರೋಲ್ ರನ್ ಆಗುತ್ತೆ. CNG ಆಲ್ಮೋಸ್ಟ್ 32 ಮೇಲೆ ಬರುತ್ತೆ ಸರ್. ಪೆಟ್ರೋಲು 25, 26. ಓವರಾಲ್ ಆಗಿ ನೀವು ಎಲ್ಲ ಆಟೋಮೆಟಿಕ್ ಆಗಿ ಅದಕ್ಕೆ ಏನು ಬೇಕು ಅದೇ ತಗೊಳುತ್ತೆ. ನಾವೇನು ಅಡ್ಜಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಲಿ CNG ತೊಗೊಳುತ್ತೆ, ಆಟೋಮೆಟಿಕ್ಕಾಗಿ ಪೆಟ್ರೋಲ್ ತೊಗೊಳುತ್ತೆ. ಓಕೆ
ಸೊ ಬನ್ನಿ ಗೆಳೆಯರೆ, ಏನು ಅಂತಂದರೆ ವಾಹನದ ಇಂಟೀರಿಯರ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್ ಇಂಟೀರಿಯರ್ಗೆ ಬಂದರೆ ಮಿರರ್ ಅಡ್ಜಸ್ಟ್ಮೆಂಟು ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ನಾವು ಲೆಫ್ಟ್ ಆರ್ ರೈಟು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನಾವು ಮಿರರ್ ಅಡ್ಜಸ್ಟ್ಮೆಂಟು ಮಾಡ್ಕೊಬೋದು. ಓಕೆ, ಅದು ಇದರಲ್ಲಿ ಅಡಾಪ್ಟ್ ಆಗುತ್ತೆ. ಓಕೆ. ಮತ್ತು ನಾವು ಕೀ ಸಿಸ್ಟಮ್ಸು ಅಷ್ಟೇ, ಇದರಲ್ಲಿ 2 ವಿಂಡೋ ಇದೆ. ಪವರ್ ವಿಂಡೋ ಬಟನ್ ಅಲ್ಲಿ ಬರುತ್ತೆ. ಪವರ್ ವಿಂಡೋ ಬಟನ್ ಇಲ್ಲಿ ಬರುತ್ತೆ. ಓಕೆ, ಮತ್ತೆ ಒಂದು ಚೈಲ್ಡ್ ಲಾಕ್ ಬರುತ್ತೆ. ಓಕೆ, ಓಕೆ, ಮತ್ತೆ ಲಾಕ್ ಸಿಸ್ಟಮ್ಸು. ಓಕೆ. ಮತ್ತೆ ನಾವು ಬೇಕಾದ್ರೆ ಡಿಮ್ ಅಂಡ್ ಡಿಪ್ ಇದನ್ನ ಯೂಸ್ ಮಾಡ್ಕೊಬೋದು, ಹಜಾರ್ಡ್ ಲೈಟ್ ಯೂಸ್ ಮಾಡ್ಕೊಬೋದು. ಜೊತೆಗೆ ನೋಡಿ 2 ಪವರ್ ವಿಂಡೋ ಇಲ್ಲಿದೆ ಮುಂದೆಗಡೆದು, ಹಿಂದೆಗಡೆ ಪವರ್ ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಿಂದೆಗಡೆ ಪವರ್ ವಿಂಡೋ ಬೇಕಾದ್ರೆ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಡೋರ್ ಅಲ್ಲಿ ಸ್ವಿಚ್ ಇಲ್ಲ, ಎಲ್ಲಿ ಡೋರ್ ಅಲ್ಲಿ ಸ್ವಿಚ್ ಇಲ್ಲ, ಎಲ್ಲ ಡ್ರೈವರ್ ಹತ್ರ 2 ಪವರ್ ವಿಂಡೋ ಇದೆ. ಓಕೆ, ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ 2 ಪವರ್ ವಿಂಡೋ ಇದೆ. ಓಕೆ. ಅಂದ್ರೆ ಇದೇನ್ ಪ್ರಾಬ್ಲಮ್ ಏನ್ ಆಗಲ್ಲ, ಏನೋ ಸಣ್ಣ ಕಾರ್ ಆಗಿರೋ ಕಾರಣ ಯಾರಿಗೂ ಇದು ಆಟೋಮೆಟಿಕ್ ಇರಲ್ಲ ಸರ್, ಆಟೋಮೆಟಿಕ್ ಕ್ಲೋಸಿಂಗ್ ಇಲ್ಲ. ಓಕೆ, ಬಟ್ ನಾನು ಆಟೋಮೆಟಿಕ್ ಮಾಡಿಸ್ಕೊಂಡಿದ್ದೀನಿ. ಓಕೆ, ಓಕೆ. ಆಟೋಮೆಟಿಕ್ ಕೀನ ನಾನು ಮಾಡಿಸ್ಕೊಂಡಿದ್ದೀನಿ. ಇದು ಮಾಮೂಲಿ ರೆಗ್ಯುಲರ್ ಕೀ ಬರುತ್ತೆ. ಓಕೆ, ಮತ್ತೆ CNG ಮತ್ತೆ ಇದು ಫ್ಯೂಯಲ್ ಎರಡು ನಾವು ಎಕ್ಸ್ಚೇಂಜಬಲ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಟೋಮೆಟಿಕ್ ಅದು CNG ತಗೊಳುತ್ತೆ. ಆಮೇಲೆ ಪೆಟ್ರೋಲ್ ಬೇಕಾದ್ರೆ ನಾವು ಪೆಟ್ರೋಲ್ ಅಲ್ಲಿ ಯೂಸ್ ಮಾಡಬಹುದು. ಓಕೆ, ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಕ್ಲಸ್ಟರ್ ಬೋರ್ಡ್ ಇರೋದು. ಸರ್ ಒಂದ್ಸತಿ ಕೀ ಆನ್ ಮಾಡ್ತೀರಾ ನೋಡಿ, ಈ ರೀತಿ ಬರುತ್ತೆ. ಎಲ್ಲ ಥರ ಇನ್ಫಾರ್ಮೇಷನ್ ಲೈಟ್ಸು ಎಲ್ಲ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಮ್ಯಾನ್ಯಲ್ ಇದೆ, ಎಲ್ಲ ಬಂದ್ಬಿಟ್ಟು ಡಿಜಿಟಲ್ ಇದೆ. ಇದೇನು ಅಂತಂದರೆ ರೇಂಜ್ ಎಲ್ಲ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಅದೇ ತೋರಿಸುತ್ತೆ ಗಾಡೀಲಿ. ಸರ್ ಇದು CNG ಮೆನ್ಷನ್ ಮಾಡುತ್ತೆ, ಓಕೆ. ಇದು ಪೆಟ್ರೋಲ್ ಮೆನ್ಷನ್ ಮಾಡುತ್ತೆ. ನಾವು CNG ರನ್ ಆಗ್ತಿದ್ರೆ CNG ತೋರಿಸುತ್ತದೋ, ಓಕೆ. ಪೆಟ್ರೋಲ್ ರನ್ ಆಗ್ತಿದ್ರೆ ಪೆಟ್ರೋಲ್ ತೋರಿಸುತ್ತದೋ. ಓಕೆ, ಮತ್ತೆ ಡಿಪೆಂಡೆಂಟ್ ಅಲ್ಲಿ ಯಾವ್ದನ್ನ ಬೇಕಾದ್ರೂ ನಾವು ಯೂಸ್ ಮಾಡ್ಕೋ. ಓಕೆ, ಎಲ್ಲ ಆಟೋಮೆಟಿಕ್ ಅದೇನು ಬೇಕೋ ಅದೇ ತಗೊಳುತ್ತೆ. ಹಾಗೆ ಗೆಳೆಯರೆ, ಏನು ಅಂತಂದರೆ ಸ್ಪೇಸಿಗೆ ಬಂದು ನೋಡಿದ್ರೆ ಸರ್ ಬಂದ್ಬಿಟ್ಟು 5.96 ಇದ್ದಾರೆ. ಸೊ ಏನು ಅಂತಂದರೆ ಅವರು ಕಂಫರ್ಟೇಬಲ್ ಆಗಿ ಕೂತಿದ್ದಾರೆ. ನೋಡ್ತಿರ್ಬೋದು ಲೆಗ್ ಸ್ಪೇಸ್ ಬಂದು ಇಷ್ಟಿದೆ. ಸರ್ ಒಂದ್ಸತಿ ಪೆಡಲ್ ಪ್ರೆಸ್ ಮಾಡಿ ನೋಡೋಣ. ನೋಡಿ, ಕಂಫರ್ಟೇಬಲ್ ಆಗಿ ಮಾಡ್ಬೋದು, ಪ್ರೆಸ್ ಮಾಡ್ಬೋದು, ಏನು ತೊಂದರೆ ಆಗ್ತಿಲ್ಲ. ಸ್ಪೇಸ್ ವೈಸು ಚೆನ್ನಾಗೇ ಇದೆ. ಸರ್ ಹಿಂದೆ ರೇರ್ ಸೈಡ್ ಬಂದುಬಿಟ್ಟು ಲೆಗ್ ಸ್ಪೇಸ್ ಬಂದು ನೋಡಿ ಈ ರೀತಿ ಇದೆ ಗೆಳೆಯರೆ. ಗುಡ್, ಕಂಫರ್ಟಬಲ್ ಇದೆ, ಕಂಫರ್ಟೇಬಲ್ ಇದೆ. ರೇರ್ ನೋಡ್ತಿರ್ಬೋದು. ಇನ್ನೊಂದು ಲೆಗ್ ಸ್ಪೇಸ್ ಇಷ್ಟೇ ಇದೆ ನೋಡಿ, ಕಂಫರ್ಟೇಬಲ್ ಆಗಿ ಕೂತಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಆ ಕಡೆ ಬಂದು ನೋಡೋದಾದರೆ ನೋಡಿ 3 ಜನಕ್ಕೆ ಆರಾಮಾಗಿ ಕೂತ್ಕೋಬೋದು. ನೋಡಿ ಲೆಗ್ ಸ್ಪೇಸ್ ಅಷ್ಟೇ ಇದೆ. ಸೊ ಸೀಟ್ ಸ್ಪೇಸನು ಇಷ್ಟಿದೆ. 3 ಮೆಂಬರ್ಸ್ ಆರಾಮಾಗಿ ಕೂತ್ಕೋಬೋದು. ಈ ಒಂದು ಕಾರಿನ EMI ಆಪ್ಷನ್ಗೆ ಸಂಬಂಧಪಟ್ಟ ಮಾಹಿತಿ ಏನಪ್ಪಾ ಅಂತಂದರೆ, ಡಿಫಾಲ್ಟ್ ಆಗಿ ವೆಬ್ಸೈಟಲ್ಲಿ ಚೆಕ್ ಮಾಡ್ತಿದ್ದೀನಿ ನೋಡಿ, 5 ಇಯರ್ಸ್ಗೆ 10,259 ರುಪೀಸ್ ಮಂತ್ಲಿ EMI ಬರುತ್ತೆ. ಇದರಲ್ಲಿ ಡೌನ್ ಪೇಮೆಂಟ್ ಬಂದು 1,69,141 ರುಪೀಸ್ ಆಗಿರುತ್ತೆ ನೋಡಿ. ಟೋಟಲ್ ಲೋನ್ ಅಮೌಂಟ್ ಬಂದು 4,82,850 ರುಪೀಸ್ ಅಂತ ಇದೆ. ಇದು ಬಂದು 5 ಇಯರ್ಸ್ಗೆ 10% ಇಂಟ್ರೆಸ್ಟ್ ಹಾಕಿದ್ದಾರೆ. ಸೊ EMI ಬಂದು 10,259 ರುಪೀಸ್ ಇದೆ. ಇದು ಏನು ಅಂತಂದರೆ ಕೇವಲ ಎಕ್ಸ್ ಶೋರೂಮಿಗೆ ಮಾತ್ರ. ಡೌನ್ ಪೇಮೆಂಟ್ ಬಂದು 2 lakhs ಅಂತ ಸೆಟ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಬಂದು 10% ಅಂತ ಇದೆ, 5 ಇಯರ್ಸ್ಗೆ ಅಂತ ಇದೆ. ಸೊ ನಿಮಗೆ EMI ಬಂದು ಇಲ್ಲಿ ನೋಡಿ 9,603 ರುಪೀಸ್ ಬರುತ್ತೆ. ಇದು 5 ಇಯರ್ಸ್ಗೆ, ಓಕೆನಾ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನ 1 ವರ್ಷ ಕಡಿಮೆ ಮಾಡ್ತೀನಿ, 4 ಇಯರ್ಸ್ಗೆ ಅಂತ ಮಾಡ್ತೀನಿ. 48 ಮಂತ್ಸಿಗೆ 10% ಹಂಗೆ ನೋಡಿದ್ರೆ ನೋಡಿ 4 ಇಯರ್ಸ್ಗೆ ಬಂದು 11,463 ರುಪೀಸ್ ಬಂದಿದೆ. ಸೊ ಇದು ಅಫೋರ್ಡೆಬಲ್ ಆಗಿದೆ. 2 lakh ರುಪೀಸ್ಗೆ 11,000 4 ಇಯರ್ಸ್ಗೆ ಕಟ್ಕೊಂಡು ಹೋಗ್ಬೋದು. ಈ ಒಂದು ವೆಹಿಕಲ್ನ ವೇರಿಯಂಟ್ ಯಾವುದೆಲ್ಲ ಇದೆ ಅಂದರೆ ನೋಡ್ತಾ ಇರ್ಬೋದು. ಫ್ಯೂಯಲ್ ಬಂದ್ಬಿಟ್ಟು ಪೆಟ್ರೋಲ್ CNG ಎರಡೇ ಇರೋದು, ಡೀಸೆಲ್ ಇದರಲ್ಲಿ ಬರಲ್ಲ. ಹಾಗೆ ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ 2 ಗೇರ್ ಬಾಕ್ಸ್ ಬರುತ್ತೆ ಇದಕ್ಕೆ, ಓಕೆನಾ. ಅದರಲ್ಲಿ ವೇರಿಯಂಟ್ಸ್ ಏನು ಅಂತಂದರೆ ನೋಡಿ, LXI ಬರುತ್ತೆ, VXI ಬರುತ್ತೆ, ZXI ಬರುತ್ತೆ. ಇಂಜಿನ್ ಎಲ್ಲ ಒಂದೇ, ಬಟ್ ಏನು ಅಂತಂದರೆ ಸಣ್ಣ ಒಂದು ಅಪ್ಲಿಕೇಶನ್ ಮಾತ್ರ ಚೇಂಜ್ ಆಗಿರುತ್ತೆ ನೋಡಿ. ಎಲ್ಲದಲ್ಲಿ ಸಮೇತ ಒಂದೇ ಇಂಜಿನ್ ಶೇರ್ ಮಾಡುತ್ತೆ. ಪ್ಲಸ್ ಮ್ಯಾನ್ಯಲ್ ಅಲ್ಲಿ ಮಾತ್ರ 25 ಮೈಲೇಜ್ ಬರುತ್ತೆ. ಆಟೋಮೆಟಿಕಲ್ಲಿ 26 ಅಂತ ಕ್ಲೈಮ್ ಮಾಡಿದ್ದಾರೆ. ಅದು 66 BHP ಆಗಿರುತ್ತೆ ಗೆಳೆಯರೆ. ಫಸ್ಟ್ ಪ್ರೋ ಏನು ಅಂತಂದರೆ ಎಫರ್ಟ್ಲೆಸ್ ಆಗಿ ಸಿಟಿಲಿ ಡ್ರೈವ್ ಮಾಡ್ಬೋದು. ಏನು ಅಂತಂದರೆ ಇನ್ನೊಂದೇನು ಅಂತಂದರೆ ಗುಡ್ ವಿಸಿಬಿಲಿಟಿ ಇದೆ ಅಂತ, ಅಂದರೆ ಚೆನ್ನಾಗಿ ರೋಡ್ ಕಾಣುತ್ತೆ ಡ್ರೈವರ್ಗೆ ಅಂತ ಹೇಳ್ತಾರೆ. ಆಮೇಲೆ ಏನು ಅಂತಂದರೆ ಸಣ್ಣ ಕಾರ್ಗೆ ದೊಡ್ಡ ಒಂದು ಇಂಜಿನ್ ಹಾಕಿರೋದ್ರಿಂದ, 1 ಲೀಟರ್ ಇಂಜಿನ್ ಹಾಕಿರೋದ್ರಿಂದ ಏನು ಅಂತಂದರೆ ಓವರ್ಟೇಕಿಂಗ್ ಮತ್ತು ಸಿಟಿಲಿ ಓವರ್ಟೇಕಿಂಗ್ ಮತ್ತು ಹೈವೇಲಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಅದಾಗಿರ್ಬೋದು. ಯಾಕೆ ಅಂತಂದರೆ ಅದು ತುಂಬಾ ಲೈಟ್ ವೆಯ್ಟ್ ಇದೆ. ಸೊ ಅದೇ ಕಾರಣಕ್ಕೆ ಮೈಲೇಜ್ ಕೂಡ ಜಾಸ್ತಿ ಇದೆ. ಸೊ ಅದೇ ಇರ್ಬೋದು. ಆಮೇಲೆ ಇನ್ನೊಂದು ಥರ್ಡ್ ಪಾಯಿಂಟ್ ಏನು ಕ್ಲೈಮ್ ಮಾಡಿದ್ದಾರೆ ಅಂದರೆ, ನಾವು ಆಗಲೇ ತೋರಿಸಿದ್ವಿ ಏನು ಅಂತಂದರೆ ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಇದೆ ಅಂತ. ಸೊ ಅದೇ ಇದು ಥರ್ಡ್ ಪಾಯಿಂಟನ್ನು ಹೇಳಿದ್ದಾರೆ.
ಫೋರ್ತ್ ಪಾಯಿಂಟ್ ಏನು ಅಂತಂದರೆ 26 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದೆ. ಇದು ಒನ್ ಆಫ್ ದಿ ಟಾಪೆಸ್ಟ್ ಮೈಲೇಜ್ ಕೊಡ್ತಿರೋ ಗಾಡಿ ಅಂತೇಳಿ ಕ್ಲೈಮ್ ಮಾಡಿದ್ದಾರೆ. ಆಮೇಲೆ ಫಿಫ್ತ್ ಪಾಯಿಂಟ್ ಏನು ಅಂತಂದರೆ ಮಾರುತಿದು ಆಫ್ಟರ್ ಸೇಲ್ಸ್ ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿದೆ ಅನ್ನೋದನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಹಾಗೆ ಗೆಳೆಯರೆ, ಈ ಒಂದು ವೆಬ್ಸೈಟಲ್ಲಿ ಏನು ಅಂತಂದರೆ ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಏನು ಅಂತ ಕ್ಲೈಮ್ ಮಾಡಿದ್ದಾರೆ ಅಂದರೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಜರ್ಕಿ ಇದೆ, ಅಂದರೆ ಸ್ಲೋ ಸ್ಪೀಡಲ್ಲಿ ಆಟೋಮೆಟಿಕ್ ಗೇರ್ ಬಾಕ್ಸ್ ಜರ್ಕಿ ಇದೆ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿದ್ದಾರೆ. ಹಾಗೆ ಸ್ಟೇರಿಂಗ್ ರೆಸ್ಪಾನ್ಸು ತುಂಬ ಕಡಿಮೆ ಇದೆ ಅಂತ, ಪವರ್ ಸ್ಟೇರಿಂಗ್ ಆಗಿರೋ ಕಾರಣ ಅದರ ರೆಸ್ಪಾನ್ಸ್ ಕಡಿಮೆ ಇದೆ ಅಂತ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗಿದೆ ಪ್ರೈಸು ಇದರದ್ದು ಫೀಚರ್ಸ್ಗೆ ಕಂಪೇರ್ ಮಾಡಿದರೆ ಅಂತ ಥರ್ಡ್ ಪಾಯಿಂಟು ಕ್ಲೈಮ್ ಮಾಡಿದ್ದಾರೆ. ಸೊ ತುಂಬ ಗೆಳೆಯರೆ, ತುಂಬ ಟೆಕ್ನಿಕಲ್ ಆಗಿ ಹೋಗೋದಾದರೆ ನಿಮಗೆ ಈ ಒಂದು ಕಾರಿನ ಕೀ ಸ್ಪೆಸಿಫಿಕೇಶನ್ಸ್ ನೋಡಿ ಹಿಂಗಿದೆ ನೋಡಿ. ಫ್ಯೂಲ್ ಬಂದು ಪೆಟ್ರೋಲು 998 cc, ಟ್ರಾನ್ಸ್ಮಿಷನ್ ಬಂದು ಆಗಲೇ ಹೇಳ್ದಂಗೆ ಮ್ಯಾನ್ಯುವಲ್ ಇದೆ, ಆಮೇಲೆ ಆಟೋಮೆಟಿಕ್ ಕೂಡ ಇದೆ. ಆಮೇಲೆ ARAI ಇಂದ ಕ್ಲೇಮ್ ಆಗಿರೋದು ಎಷ್ಟು ಅಂದರೆ ಮೈಲೇಜ್ 24.97, ಇನ್ನೊಂದು 26.68 ಕಿಲೋಮೀಟರ್ ಪರ್ ಲೀಟರ್ ಅಂತ. ಆಮೇಲೆ ಪವರ್ ಬಂದು 66 bhp 5500 RPM ಅಲ್ಲಿ, ಅರ್ಥ ಆಯ್ತಾ. ಆಮೇಲೆ ಟಾರ್ಕ್ ಬಂದು 89 ನ್ಯೂಟನ್ ಮೀಟರ್ ಸಿಗುತ್ತೆ, ಅದು 3500 RPM ಅಲ್ಲಿ. ಓಕೆನಾ. ಈ ಒಂದು ಕಾರಿನ ಒಂದು ಸೇಫ್ಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಏನು ಅಂತಂದರೆ ಡ್ಯುವೆಲ್ ಏರ್ ಬ್ಯಾಗ್ಸ್ ಇದೆ, ABS ಇದೆ, ವಿತ್ EBD ESP ರೇಯರ್ ಪಾರ್ಕಿಂಗ್ ಸೆನ್ಸರ್ ಇದೆ, ಹಾಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ. ಆಮೇಲೆ ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಇದೆ, ಅರ್ಥ ಆಯ್ತಾ. ರೇಯರ್ ಸೈಡಲ್ಲಿ ಡ್ರಮ್ ಬ್ರೇಕ್ಸ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇದ್ರದ್ದು ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಯಾವುದೇ ರೀತಿಯ ರೇಟಿಂಗ್ ಇಲ್ಲ. ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನು ಅಂತಂದರೆ ಇದ್ರದ್ದು ಕಾಂಪಿಟೇಟರ್ಸ್. ಮಾರ್ಕೆಟಲ್ಲಿ ಯಾವುದೆಲ್ಲ ಕಾಂಪಿಟೇಟರ್ಸ್ ಇದೆ ಅಂತ ಅಂದರೆ ನೋಡಿ, ಇದು ವೆಬ್ಸೈಟೇ ಹೇಳ್ತಿರೋದು. ಮಾರುತಿ ಆಲ್ಟೋ K10 ಇದೆ, ವ್ಯಾಗ್ನರ್ ಇದೆ, ಮಾರುತಿ ಎಸ್ಪ್ರೆಸೋ ಇದೆ, ನೋಡಿ ಅವ್ರದ್ದೇ ಕಾರ್ಗಳಿದೆ, ಮಾರುತಿ ಇಗ್ನಿಸ್. ನೋಡಿ, ಒಂದು ಶೋರೂಮ್ಗೆ ಹೋದರೆ ನೀವು ಇಷ್ಟೆಲ್ಲ ಕಾರ್ದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಓಕೆನಾ. ಇದೆಲ್ಲ ಸೇಮ್ ಕ್ಯಾಟಗರಿ ಕಾರ್ಸು, ಸಣ್ಣ ಪುಟ್ಟ ವೇರಿಯಂಟೇರ್ಸ್ ಇರುತ್ತೆ ಅಷ್ಟೆ. ಅದಾದಮೇಲೆ ಬೇರೆ ಕಂಪನಿದು ಕಾರ್ ಫಸ್ಟು ಏನು ಅಂತಂದರೆ ಟಾಟಾ ಟಿಯಾಗೋ ಇದೆ. ಸೊ ಇದು ಅದೇ ಪ್ರೈಸ್ ಆಗುತ್ತೆ, ಸೇಮ್ ಇಂಜಿನ್ ಕೆಪಾಸಿಟಿ ಇರುತ್ತೆ. ಹಾಗೆ ರೆನಾಲ್ಟೋದು ಕ್ವಿಡ್ ಇದೆ, ಇದನ್ನು ಕೂಡ ನೀವು ನೋಡ್ಬೋದು, ಚೆನ್ನಾಗಿದೆ ಈ ಗಾಡಿ ಕೂಡ. ಆಮೇಲೆ ಹ್ಯುಂಡೈ ಗ್ರ್ಯಾಂಡ್ i10 ಇದೆ, ಆಮೇಲೆ ಮಾರುತಿ ಸ್ವಿಫ್ಟ್ ಇದೆ. ಸೊ ಇದು ಬಂದು ಈ ಒಂದು ವೆಹಿಕಲ್ನ ಕಾಂಪಿಟೇಟಿವ್ ವೆಹಿಕಲ್ಲು. ಕಲರ್ಸ್ ಅವೈಲೇಬಲ್ ಇದೆ ಅಂದರೆ ನೋಡಿ, ಸ್ಪೀಡಿ ಬ್ಲೂ ಇದೆ, ಆಮೇಲೆ ಗ್ರೇ ಇದೆ, ವೈಟ್ ಇದೆ, ಸಿಲ್ವರ್ ಇದೆ, ಫೈರ್ ರೆಡ್ ಇದೆ, ಬ್ರೌನ್ ಇದೆ, ಆಮೇಲೆ ಬ್ಲ್ಯಾಕ್ ಇದೆ. ಇಷ್ಟು ವೇರಿಯಂಟ್ ಈ ಒಂದು ಸಿಲೆರಿಯೋ ವೆಹಿಕಲಲ್ಲಿ ಅವೈಲೇಬಲ್ ಇದೆ ಗೆಳೆಯರೆ. ಮತ್ತೊಮ್ಮೆ ನಿಮಗೆ ಮೈಲೇಜ್ ಎಷ್ಟಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೆಟ್ರೋಲಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ ನೋಡಿ ಗೆಳೆಯರೆ, ARAI ಅವರು ಟೆಸ್ಟ್ ಮಾಡಿರೋ ಕಾರಣ ಅವರಿಗೆ 25.17 ಕಿಲೋಮೀಟರ್ ಪರ್ ಲೀಟರ್ ಕ್ಲೈಮ್ ಆಗಿದೆ. ಆಮೇಲೆ ಏನು ಅಂತಂದರೆ ಯೂಸರ್ ಅಂದರೆ ರಿಯಲ್ ವರ್ಲ್ಡಲ್ಲಿ ಎಷ್ಟು ಕ್ಲೈಮ್ ಆಗಿದೆ ಅಂದರೆ 21.88 ಕಿಲೋಮೀಟರ್ ಪರ್ ಲೀಟರ್ ಕ್ಲೈಮ್ ಆಗಿದೆ. ಹಾಗೆಯೇ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ 26.23 ಕಿಲೋಮೀಟರ್ ಪರ್ ಲೀಟರ್ ಅಂತ ಕ್ಲೈಮ್ ಆಗಿದೆ. ಆದರೆ ರಿಯಲ್ ವರ್ಲ್ಡಲ್ಲಿ 22.33 ಕಿಲೋಮೀಟರ್ ಪರ್ ಲೀಟರ್ ಅಂತ ಕ್ಲೈಮ್ ಆಗಿದೆ. ಹಾಗೆಯೇ CNG ಮ್ಯಾನ್ಯುವಲ್ ಟ್ರಾನ್ಸ್ಮಿಷನಲ್ಲಿ 34.43 ಕಿಲೋಮೀಟರ್ ಪರ್ ಲೀಟರ್ ಅಂತ ಕ್ಲೈಮ್ ಆಗಿದೆ. ಆದರೆ ರಿಯಲ್ ವರ್ಲ್ಡಲ್ಲಿ 28 ಕಿಲೋಮೀಟರ್ ಪರ್ ಲೀಟರ್ ಅಂತ ಕ್ಲೈಮ್ ಆಗಿದೆ ಗೆಳೆಯರೆ. ಇದಿಷ್ಟು ಬಂದು ಈ ಒಂದು ವೆಹಿಕಲ್ನ ಮಾಹಿತಿ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಮಾರುತಿ ಸಿಲೆರಿಯೋ ವಾಹನದ ನನ್ನ ಕಡೆಯಿಂದ ಒಂದು ಸಣ್ಣ ಮಾಹಿತಿ. ಇದು ಕೇವಲ ನಮ್ಮ ಒಪಿನಿಯನ್ ಅಷ್ಟೇ. ಇದು ನಾವು ತುಂಬ ಟೆಕ್ನಿಕಲ್ ಆಗಿ ಎಲ್ಲ ನಾವೇನು ರಿವ್ಯೂ ಮಾಡಿಲ್ಲ. ಸೊ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿ ಗೆಳೆಯರೆ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.